ನನ್ನ ಹತ್ರ ಇರುವಂತಹ ಸ್ಮಾಲ್ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ನನ್ನ ಪುಟ್ಟ ಸಣ್ಣ ಸಣ್ಣ ಇಯರಿಂಗ್ಸ್ ಡೈಲಿ ವೇರ್ಗೆ ಅಂತ ಇಟ್ಕೊಂಡಿರುವಂತಹ ಇಯರಿಂಗ್ಸ್ ಇದೆಲ್ಲ. ಇದ್ರದ್ದೆಲ್ಲ ಕಲೆಕ್ಷನ್ಸ್ ಹೇಗಿದೆ ಆ್ಯಂಡ್ ಆಲ್ಮೋಸ್ಟ್ ಎಷ್ಟು ವೆಯ್ಟ್ ಇರಬಹುದು ಆ್ಯಂಡ್ ಯಾವ್ಯಾವ ಡಿಸೈನ್ ಇದೆ ನಿಮ್ಗೆ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ಗೋಲ್ಡ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು. ಗೋಲ್ಡ್ ಸ್ಮಾಲ್ ಸ್ಟಡ್ಸ್ ಅಥವಾ ಇಯರಿಂಗ್ಸ್ ಬರುತ್ತೆ ಗೊತ್ತಾ. ಸೊ ಡೈಲಿ ವೇರ್ಗೆ ಅದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುವಂಥ ಒಂದು ವಿಷಯ ಹುಡುಗಿರಿಗೆ. ಯಾಕಾದರೂ ಮಾಡಿಸ್ಕೊಳ್ಳೋರಿಗೆ ಅಥವಾ ಯೂಸ್ ಮಾಡೋರಿಗೆ ಎಲ್ಪ್ ಆಗ್ಬೋದು ಅನ್ನೋ ರೀಸನ್ಗೋಸ್ಕರ ನನ್ನ ಹತ್ರ ಇರುವಂತಹ ಸ್ಮಾಲ್ ಇಯರಿಂಗ್ಸ್ ಅಥವಾ ಸ್ಟಡ್ಸ್ ಏನು ಹೇಳ್ತಾರೆ, ಸೊ ಅದನ್ನು ಇವತ್ತು ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಬೇಗ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆ್ಯಂಡ್ ಫಸ್ಟ್ ಬಂದು ಈ ಬಾಕ್ಸಲ್ಲಿ ಇದೆ. ಸೊ ನನ್ನ ಹತ್ರ ಇರೋದೆಲ್ಲ ಗ್ರಾಮ್ಸ್ ಎಲ್ಲ ಎಷ್ಟಿದೆ ಅಂತ ಡೆಫಿನೆಟ್ಲಿ ಗೊತ್ತಿಲ್ಲ ನನಗೆ. ಪುಟ್ಟದು ಒಂದು ಅಂದಾಜು ಮೇಲೆ ಎಷ್ಟು ಗ್ರಾಮ್ ಇರ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ನನಗೆ ಇಷ್ಟ ಆಗುವಂತಹ ಕೆಲವೊಂದಷ್ಟು ನೈಸ್ ಕಲೆಕ್ಷನ್ಸ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಯಾಕೆ ತೋರಿಸ್ತೀನಿ ಯಾವ್ದು ಅಂತ. ಸೊ ಇದು ಫಸ್ಟ್ ಒನ್ ನಿಮಗೆ ಕಾಣಿಸ್ತಾ ಇದೆಯಾ, ಈ ಥರ ಕೆಳಗಡೆ ಬಂದು ಗ್ರೀನ್ ಕಲರ್ ಬೀಡ್ಸ್ ಬಂದಿರುತ್ತೆ. ಸೊ ಮಿಡಲ್ ಒನ್ ಕೂಡ ಗ್ರೀನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು 916 ಹಾಲ್ ಮಾರ್ಕೇನೆ, ಬಿಕಾಸ್ ಪ್ಯೂರ್ ಗೋಲ್ಡ್ ಇಲ್ಲ. ಆ್ಯಂಡ್ ಕ್ವಾಲಿಟಿ ಜೊತೆಗೆ ಕಲರ್ ಕೂಡ ಬೇರೆ. ನೀವು KDM ಆ ಥರದಲ್ಲಿ ಮಾಡಿಸ್ತೀನಿ ಅಂದರೆ ಸ್ವಲ್ಪ ಕಲರ್ ಡಲ್ ಕೂಡ ಕಾಣಿಸುತ್ತೆ. ಸೊ ಹಾಗಾಗಿ ಆದಷ್ಟು ಪ್ರಿಫರ್ ಟು 916 ಅಥವಾ 85 ಟಚ್ಚಲ್ಲಿ ನೀವು ತೊಗೊಳ್ಳಿ. ಸೊ ದಿಸ್ ಇಸ್ ಬೆಸ್ಟ್. ನಿಮಗೆ ಫ್ಯೂಚರಲ್ಲಿ ಕಲರ್ ಕಡಿಮೆ ಆಗೋದಿರೋದು, ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ ಈ ಥರ ಒಂದು ಕ್ವಾಲಿಟಿ ಒಂದು ಗೋಲ್ಡ್ನ ನೀವು ಪರ್ಚೇಸ್ ಮಾಡಿದ್ರೆ. ಸೊ ಇದು ಒಂದು ಗ್ರೀನ್ ಕಲರ್ ಡೀಟೇಲಿಂಗ್ ಲೈನ್ ಬಂದು ಈ ಥರ ಬರುತ್ತೆ. ಇದು ಒಂದು ಅಪ್ರಾಕ್ಸ್ ಇದೊಂದು 3 to 4 ಗ್ರಾಮ್ ವೆಯ್ಟಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವುದೂ ವೆಯ್ಟ್ ಮರ್ತೋಗ್ಬಿಟ್ಟಿದೆ ಆ್ಯಂಡ್ ನನ್ನ ನೆನಪು ಕೂಡ ಇಲ್ಲ ಎಷ್ಟು ವೆಯ್ಟ್ ಇದೆ ಅಂತ. ಸೊ ಇದು ಒಂದು ಗ್ರೀನ್ ಕಲರ್. ಸೊ ಒನ್ ಆ್ಯಂಡ್ ದ ನೆಕ್ಸ್ಟ್ ಡಬ್ಬಿ ಎಲ್ಲ ಯಾವುದ್ಯಾವುದೋ ಕಲರ್ ಡಬ್ಬಿಗಳು. ಐ ಲವ್ ಇಟ್. ನಂಗೆ ತುಂಬಾ ಇಷ್ಟವಾದಂತಹ ಒಂದು ಇದು, ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಸಿ ಹೌ ಬ್ಯೂಟಿಫುಲ್ ಇಸ್ ದಿಸ್. ಸೊ ಇದನ್ನು ನೀವು ಜೀನ್ಸ್ ಮೇಲೆ ವೇರ್ ಮಾಡ್ಬೋದು, ಡ್ರೆಸ್ಸಲ್ಲಿ ವೇರ್ ಮಾಡ್ಬೋದು. ಸೊ ಯಾವುದಕ್ಕೆ ಬೇಕಾದರೂ ಮ್ಯಾಚ್ ಮಾಡ್ಬೋದು. ವೆರಿ ಬ್ಯೂಟಿಫುಲ್. ಮಾವಿನಕಾಯಿ ಡಿಸೈನ್ ಥರ ಬಂದಿದೆ, ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸಿ ವೆರಿ ಬ್ಯೂಟಿಫುಲ್ ಒನ್, ಸಖತ್ತಾಗಿದೆ. ಆ್ಯಂಡ್ ರೆಡ್ ಕಲರ್ ಒಂದು ಸ್ಟೋನ್ ಕೂಡ ಕೊಟ್ಟಿದ್ದಾರೆ. ಮಾವಿನಕಾಯಿ ಎಲ್ಲ ಬೀಟ್ ಗುಂಡಲ್ಲಿ ಕೂರಿಸಿರೋ ಥರ ಇದೆ. ತುಂಬ ಚೆನ್ನಾಗಿದೆ ಇದು ಸ್ಟೈಲಿಂಗ್ ಮಾಡಿದ್ರೆ ನೀವು ಯಾವುದೇ ಥರ ಔಟ್ಫಿಟ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ವೆರಿ ಬ್ಯೂಟಿಫುಲ್. ಇದು ಒಂದು ನಿಯರ್ಲಿ ಒಂದು 2 ಗ್ರಾಮ್ 2.5 ಗ್ರಾಮ್ ಇರಬಹುದು ಮೇ ಬಿ. ಸಿ ವೆರಿ ಪ್ರಿಟಿ ಒನ್, ನಂಗೆ ತುಂಬ ಇಷ್ಟ ಇದು ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ 2 ಜುಮ್ಕ ಒಂದು ಬಂದುಬಿಟ್ಟಿದೆ. ಸಾರಿ, ನಾನು ಸ್ಟಡ್ ತೋರಿಸ್ತೀನಿ ಅಂದ್ಬಿಟ್ಟು ಇದನ್ನು ನೆಕ್ಸ್ಟ್ ತೋರಿಸ್ತೀನಿ. ಜುಮ್ಕ ಒಂದು ಬಂದುಬಿಟ್ಟಿದೆ, ಬಟ್ ನೋಡ್ಕೊಂಬಿಡಿ ಹೆಂಗೋ ತೆಗ್ಸಿದ್ದೀನಿ. ಸೊ ಇದು ಒಂದು ಆ್ಯಂಟಿಕ್ ಜುಮ್ಕ ಅಂತ ಏನೋ ಹೇಳ್ತಾರಲ್ವ, ಸೊ ಆ ಥರ. ಆ್ಯಕ್ಚುಲಿ ಏನಂದರೆ ನಾನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಇಲ್ಲೆಲ್ಲ ಗ್ರೀನ್ ಕಲರ್ ಸ್ಟೋನ್ ಅಥವಾ ಸ್ಟೋನ್ ಅಲ್ಲ, ಮಣಿ ಜೇಡ ಅಂತೇನೋ ಬರುತ್ತೆ. ಜೇಡಗಳನ್ನ ಕಲರ್ ಜೇಡನ ಇಲ್ಲಿಗೆ ಈ ಡೀಟೇಲಿಂಗಿಗೆ ಹಾಕ್ಸ್ತಾರೆ. ಬಟ್ ನನಗೆ ಗೋಲ್ಡ್ ಕಲರ್ ಬೀಟೇ ಬೇಕಂತ ಹೇಳ್ಬಿಟ್ಟು ಗೋಲ್ಡಲ್ಲೇ ಗುಂಡು ಥರ ಮಾಡಿಸ್ಕೊಂಡಿರೋದು. ಡಬಲ್ ಕಲರ್ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಇದು ಒಂದು ಜುಮ್ಕ ಬೈ ಮಿಸ್ ಇದ್ರ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಇದು ಒಂದು ಪುಟಾಣಿ, ನನಗೆ ಪುಟಾಣಿದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನೋಸ್ ಪಿನ್ ಡಬ್ಬದಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಅದಕ್ಕೆ ಮ್ಯಾಚ್ ಆಗುತ್ತೆ ಕೂಡ. ಸೊ ಯಾ, ದಿಸ್ ವೆರಿ ಬ್ಯೂಟಿಫುಲ್. ನನಗಂತೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಲಿಟಲ್ ಒನ್ ಜೀನ್ಸ್ಗೆ ಅಥವಾ ಆರಾಮಾಗಿ ಒತ್ತಬಾರ್ದು ಮಲ್ಕೊಂಡಾಗ, ಆ ಥರ ಏನಾದರೂ ಫೀಲ್ ಮಾಡಿ ನೀವು ಗೋಲ್ಡ್ನ ವೇರ್ ಮಾಡ್ತೀರಾ ಅಂದರೆ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಗುಂಡು, ಜಸ್ಟ್ ಲೈಕ್ ಗುಂಡು. ಈಗ ಕಾಣಿಸ್ತಿದೆ ನೋಡಿ, ಗುಂಡು. ಸೊ ವೆರಿ ಬ್ಯೂಟಿಫುಲ್ ಗುಂಡು. ಇದು ಒಂದು 1/4 ಗ್ರಾಮ್ ಇರ್ಬೋದು ಅಷ್ಟೇ. ತುಂಬ ಲೈಟ್ ವೆಯ್ಟ್. ಒಂದು 1/4 ಗ್ರಾಮ್ ಬರುತ್ತೆ ಇದು ಅನಿಸುತ್ತೆ. ಸೊ ಅದು ಒಂದು
ಐ ಲವ್ ಇಟ್ ಟು. ಇದು ನಂಗೆ ಇಷ್ಟ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದ್ರದ್ದು ಏನು ಗುಂಡಿ ಹಾಕ್ತಾರೆ ಗೊತ್ತಾ ಹಿಂದೆಗಡೆ ಬ್ಯಾಕ್ ಸಪೋರ್ಟಿಗೆ, ಸೊ ಅದೂ ಇದರಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ನೆವರ್ ಮೈಂಡ್, ಡೋಂಟ್ ಮೈಂಡ್. ಸಿ ಇದು ಒಂದು ಚೂಡಿದಾರ್ಸ್ ಆ ಥರದಕ್ಕೆಲ್ಲ ತುಂಬಾ ಸೂಪರಾಗಿ ಕಾಣಿಸ್ತಿದೆ ಈ ಥರ. ಇದು ಎಷ್ಟು ಲೇಯರ್ ಬಂದಿದೆ ಅಂದರೆ 1 2 3 4 ಲೇಯರ್ಸ್ ಗುಂಡನ್ನ ಅದ್ರ ಮೇಲೆ ಪೋಣಿಸಿರೋ ಥರ. ಸಿ ಇಲ್ಲಿ 4 ಲೇಯರ್ಸಲ್ಲಿ ಗುಂಡನ್ನ ಪೋಣಿಸಿರೋದು ಮೀನ್ಸ್ ಅಂಟಿಸಿರೋದು ಅಥವಾ ಏನೋ ಅಂತಾರಲ್ಲ ಆ ಥರ. ಸೊ ಕೆಳಗಡೆ ಒಂದು ಜುಮ್ಕಾ ಥರ, ಪುಟ್ಟು ಜುಮ್ಕಾ ಥರ ಅಡ್ಡಾಡೋದಕ್ಕೆ ಕೊಟ್ಟಿದ್ದಾರೆ. ಇದು ಚೂಡಿದಾರ್ ಅಥವಾ ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಪ್ರಿಫರಬಲಿ ಚೂಡಿದಾರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ಗಳು ಹಾಕಿದಾಗ ಮನೇಲಿ ಹಾಕೊಳ್ಳೋದಕ್ಕೆ ವೆರಿ ನೈಸ್. ಸಿ ವೆರಿ ಬ್ಯೂಟಿಫುಲ್, ನಂಗೆ ತುಂಬಾ ಇಷ್ಟ. ಇದು ಹತ್ತತ್ರ ಒಂದು 4 ರಿಂದ 5 ಗ್ರಾಮ್ ಇರಬಹುದು ಅಂದ್ಕೊಂಡಿದ್ದೀನಿ. 4 ರಿಂದ 5 ಗ್ರಾಮ್. ಬ್ಯೂಟಿಫುಲ್ ಒನ್. ಆ್ಯಂಡ್ ನೆಕ್ಸ್ಟ್ ಗ್ರೀನ್ ಕಲರ್. ಈ ಗುಂಡಿಗಳನ್ನೆಲ್ಲ ಈ ಗುಂಡಿಗಳೆಲ್ಲ ತೆಗೆದುಬಿಡ್ಬೇಕಿತ್ತು ಅನಿಸುತ್ತೆ ನಾನು. ಸಿ ದಿಸ್ ಇಸ್ ಗ್ರೀನ್ ಒನ್. ಚೆಕ್ಸಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆಯಾ? ಗ್ರೀನ್ ಕಲರ್ ಸ್ಟೋನ್ ಬಾಕ್ಸ್ ಥರ ಡಿಟೇಲಿಂಗ್ ಕೊಟ್ಟಿದ್ದಾರೆ. ಹೋಲ್ಡ್ ಮಾಡೋಕ್ಕೆ, ಗೋಲ್ಡ್ನ ಹೋಲ್ಡ್ ಮಾಡೋಕ್ಕೆ ಅಂತ ಒಂದು ಡಾಟ್ ಥರ ಏನೋ ಕಾಣಿಸ್ತಾ ಇದೆ. ಸೊ ವೆರಿ ಬ್ಯೂಟಿಫುಲ್. ಇದು ಕೂಡ ತುಂಬ ಚೆನ್ನಾಗಿದೆ. ಲುಕ್ಸ್ ಗುಡ್, ವೆರಿ ಪ್ರಿಟಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಗ್ರೀನ್ ಕಲರಲ್ಲಿ ಮಾಡಿಸಿರೋದು. ಇದು ಒಂದು 2-2.5 ಗ್ರಾಮ್ ಇರ್ಬೋದು. 2 ಗ್ರಾಮ್ ಅನಿಸುತ್ತೆ ಮೇ ಬಿ, ಬಟ್ ಈ ಸ್ಟೋನೇ ಅದತ್ರ 1 ಗ್ರಾಮ್ ಹೋಗ್ಬಿಟ್ಟಿರುತ್ತೆ. ಬಟ್ ಈ ಥರದ್ದೆಲ್ಲ ನಾವು ಸ್ಟೋನ್ ಥರದ್ದು ತೊಗೊಂಡಾಗ ಏನಾಗುತ್ತೆ, ಅವರು ಸ್ಟೋನ್ ಸಪ್ರೇಟ್ ಗೋಲ್ಡ್ ಸಪ್ರೇಟ್ ಆ ಥರ ಬಿಲ್ ಮಾಡಲ್ಲ. ಸೊ ವಿತ್ 2 ಕ್ಯಾರಿ ಮಾಡಿ 1 ಬಿಲ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಈ ಥರ ಸ್ಟೋನ್ಗಳನ್ನ ತೊಗೊಳ್ಳುವಾಗ ಹುಷಾರಾಗಿ ಅದು ವೆಯ್ಟ್ ಲೆಸ್ ಮಾಡಿಸಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಇದು ಒಂದು 2 ಗ್ರಾಮ್ ಅಂದ್ಕೊಳ್ಳಿ. ವಿತ್ ಸ್ಟೋನ್ ಅಥವಾ ವಿತೌಟ್ ಸ್ಟೋನ್ 2 ಗ್ರಾಮ್ ಇದೆ. ಓ ಮೈ ಗಾಡ್. ವಿತ್ ಸ್ಟೋನ್ ಅಥವಾ ವಿತೌಟ್ ಸ್ಟೋನ್ ಐ ಡೋಂಟ್ ನೋ. ನಾನು ನಿಯರ್ಲಿ ಒಂದು 2 ಗ್ರಾಮ್ಸ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವೆರಿ ನೈಸ್ ಇಯರಿಂಗ್ಸ್, ಗ್ರೀನ್ ಕಲರ್. ಸೊ ನನ್ನ ಹತ್ರ ಒಂದೇ ಥರ ಪ್ಯಾಟ್ರನ್ ಯಾವುದು ಇಟ್ಕೊಂಡಿಲ್ಲ, ಸ್ವಲ್ಪ ಡಿಸೈನ್ ಕಲರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಇದೆ. ಓಕೆ, ಅಲ್ಲಿ ಶೋ ಯು. ನಾನು ವೀಡಿಯೋಸ್ ಅಥವಾ ಆ ಥರದ್ದೆಲ್ಲ ನೋಡಿದಾಗ ಅಥವಾ ಅದರಲ್ಲೆಲ್ಲ ಗೊತ್ತಿರುತ್ತೆ, ನಾನು ವೈಟ್ ಕಲರ್ ತುಂಬ ನನಗೆ ಯೂಶ್ವಲಿ ವೈಟ್ ಕಲರ್ ಸ್ಟೋನ್ಸ್ ಇಷ್ಟ ಆಗುತ್ತೆ. ಸೊ ಲೈಕ್ ಡೈಮಂಡ್ ಥರ. ಸಿ ದಿಸ್ ಈಸ್ ವೆರಿ ಪ್ರಿಟಿ ಒನ್ ಇಯರಿಂಗ್. ಇಟ್ಸ್ ವೆರಿ ಬ್ಯೂಟಿಫುಲ್ ಲುಕಿಂಗ್, ಜಸ್ಟ್ ಲೈಕ್ ಡೈಮಂಡ್ ಥರ ಕಾಣಿಸುತ್ತೆ ಇದು. ಐ ಡೋಂಟ್ ನೋ ಇದು ಡೈಮಂಡ್ ಏನಾ ಅಂತ ನಂಗೆ ಗೊತ್ತಿಲ್ಲ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಇಯರ್ ಸ್ಟಡ್. ಸಿ ತೋರಿಸ್ತೀನಿ ನಿಮಗೆ. ಅದು ಡಿಟೇಲಿಂಗ್ ಎಷ್ಟು ಸಖತ್ತಾಗಿದೆ ಅಂದರೆ ಜಸ್ಟ್ ಲೈಕ್ ಡೈಮಂಡ್ ಥರನೇ ಕಾಣಿಸುತ್ತೆ. ಅದು ಕಾಣಿಸ್ತಿದೆಯಾ? ಐ ಡೋಂಟ್ ನೋ ಎಲ್ಲಿದ್ದೀನಿ ನಾನು. ಹಾಂ, ಸಿ ಜಸ್ಟ್ ಲೈಕ್ ಡೈಮಂಡ್ ಥರನೇ ಕಾಣಿಸುತ್ತೆ. 3 ಕಡೆ ಹಿಂಗೆ ಲಾಕ್ ಥರ ಏನೋ ಬಂದಿದೆ. ವೆರಿ ಬ್ಯೂಟಿಫುಲ್. ಹಿಂಗೆ ತೋರಿಸ್ತೀನಿ. ಓಕೆ, ಸಿ ಸೋ ಬ್ಯೂಟಿಫುಲ್ ಇಯರಿಂಗ್. ಇದು 1 ಗ್ರಾಮ್ 1.5 ಗ್ರಾಮ್ ಬರ್ಬೋದು ಅನಿಸುತ್ತೆ, ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಎಲ್ಲದಕ್ಕಿಂತ ಜಾಸ್ತಿ ವೇರ್ ಮಾಡೋ ಇಯರಿಂಗ್ಸ್ ಅಂದರೆ ನಾನು ಇದ್ದಾನೆ. ಸಖತ್ತಾಗಿರುತ್ತೆ ಇದು. ನನಗಂತೂ ತುಂಬಾ ಫೇವ್ರೆಟ್ ಒನ್ ಈ ಒಂದು ವೈಟ್ ಸ್ಟೋನ್ ಇಯರಿಂಗ್. ಆ್ಯಂಡ್ ಇದರಲ್ಲೇ ಇನ್ನೊಂದು ರಿಂಗ್ ಇದೆ. ಐ ಲೈಕ್ ರಿಂಗ್ಸ್ ಆಲ್ಸೋ. ಸೊ ಸಿ ರಿಂಗ್ ಇದು ಡಿಸೈನ್ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೆ. ಸಿ ಈ ಥರ ಒಂಥರ ಕಟ್ಟಿಂಗ್ ಏನೋ ಬಂದಿದೆ, ಕಾಣಿಸ್ತಿದೆಯಾ? ಓಕೆ, ಈ ಥರ ಕಟ್ಟಿಂಗ್ ಥರ ಬಂದಿದೆ. ಇದು ಹುಕ್ಕನ್ನ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ. ಈ ಹೋಲ್ ಒಳಗಡೆ ಹಾಕಿ ಲಾಕ್ ಮಾಡೋದು. ಸೊ ವೆರಿ ಬ್ಯೂಟಿಫುಲ್ ರಿಂಗ್. ನಾನು ಇದನ್ನು ಅಷ್ಟು ಸಿಕ್ಕಾಪಟ್ಟೆ ಸಲ ವೇರ್ ಮಾಡಿದ್ದೀನಿ. ಐ ಡೋಂಟ್ ನೋ, ಲೆಕ್ಕ ಇಲ್ಲ ನಾನು ಇದನ್ನು ಎಷ್ಟು ಸಲ ವೇರ್ ಮಾಡಿದ್ದೀನಿ ಅಂದರೆ. ಅದನ್ನು ಬಿಟ್ಟರೆ ಅದು ನೆಕ್ಸ್ಟ್ ಫೇವ್ರೆಟ್ ಅಂದರೆ ಇದ್ದಾನೆ. ತುಂಬ ಸಲ ವೇರ್ ಮಾಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಅಟೈರ್ಗೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಐ ಲೈಕ್ ಇಟ್ ವೆರಿ ಮಚ್ ಈ ಒಂದು ಇಯರಿಂಗ್ಸ್. ಓಕೆ, ಇದು ಎಷ್ಟು ಅಂತ ಹೇಳಿ, ವೆಯ್ಟ್ ಎಷ್ಟಿದೆ ಅಂತ ಹೇಳಿಲ್ಲಲ್ಲ. ಅಪ್ರಾಕ್ಸ್ 1.5 ಗ್ರಾಮ್ ಮೇ ಬಿ. 1.5 ಅಥವಾ 2 ಗ್ರಾಮ್ ಇರ್ಬೋದೇನೋ. ಐ ಡೋಂಟ್ ನೋ, ನನಗೆ ವೆಯ್ಟ್ ಹಿಂಗೆ ಮಾಡಿ ವೆಯ್ಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಮೇ ಬಿ 1.5 to 2 ಗ್ರಾಮ್ ಒಳಗಡೆ ಸಿಗುತ್ತೆ ನಿಮಗೆ ಇದೊಂದು ರಿಂಗ್. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಟ್ಸ್ ಎಂಟಿ ಪಾಕೆಟ್. ಖಾಲಿ ಇದರಲ್ಲಿ 2 ಇದೆ. ಸೊ ಐ ಶೋ ಯು. ದಿಸ್ ಈಸ್ ವೆರಿ ಪ್ರಿಟಿ ಒನ್.
ಸಿ ವಾವ್ ಹೌ ಬ್ಯೂಟಿಫುಲ್ ಇಸ್ ದಿಸ್. ಏನು ಸಖತ್ತಾಗಿದೆ ಅಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್. ಇದ್ರ ಕೆಳಗಡೆ ಒಂದು ಜುಮ್ಗ ಹಾಕ್ಕೊಂಡು ನೀವು ಆರಾಮಾಗಿ ಸ್ಟೈಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಒಂದು ಮೆರೂನ್ ಕಲರ್ ಸ್ಟೋನ್ ಆ್ಯಂಡ್ ಡಾಟ್ ಡಾಟ್ ಆ್ಯಂಡ್ ಒಂಥರ ಲೈನ್ ಥರ ಒಂದು ಸಖತ್ತಾಗಿ ಬಂದಿದೆ. ಇದು ಕೂಡ ನಾಟ್ ಅ ಫೇವ್ರೆಟ್ ಬಟ್ ಇಟ್ಸ್ ಪ್ರಿಟಿ ನೈಸ್ ಒನ್. ತುಂಬ ಚೆನ್ನಾಗಿದೆ ಇದು ಒಂದು ಇಯರಿಂಗ್. ಸೊ ಕ್ಯೂಟಿ ಒನ್ ಜುಮ್ಕಾ ವಿತ್ ಸ್ಮಾಲ್ ಬಿಟ್ ಹೋಲ್ಡ್ ಸ್ಟೈಲ್ ಓಲೆ. ಇದು ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ನನಗೆ ಏನು ಹೇಳ್ತಾರೆ ಆ್ಯಂಗಿನ್ ಸಮಥಿಂಗ್ ಏನೋ ಮಾಡಿಸಿದ್ರು. ಅದರಲ್ಲಿ ಓಲೆ ಈ ಥರನೇ ಬಂದಿತ್ತು. ಇದು ಹೋಲ್ಡ್ ಸ್ಟೈಲ್ ಓಲೆ ಅಂತ ಏನೋ ಹೇಳ್ತಾರೆ. ಐ ಡೋಂಟ್ ನೋ ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ. ಬಟ್ ಇದು ಒಂದು ಪ್ರಿಟಿ ಜುಮ್ಕಕ್ಕೆ ಇದು ಒಂದು ಸ್ಮಾಲ್ ಓಲೆನ ಮ್ಯಾಚ್ ಮಾಡಿರೋದು. ಹೌ ಕ್ಯೂಟ್. ಹಾಕ್ಕೊಂಡಾಗ ಒಂದು ಪುಟ್ಟ ಹುಡುಗಿ ಥರ ಲೆಹೆಂಗಾ ಎಲ್ಲ ಹಾಕ್ಕೊಂಡಾಗ, ಲಂಗ ದಾವಣಿ, ನಾಟ್ ಲೆಹೆಂಗಾ, ಲಂಗ ದಾವಣಿ ಎಲ್ಲ ಹಾಕ್ಕೊಂಡಾಗ ಲುಕ್ಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು 4ರಿಂದ 5 ಗ್ರಾಮ್ ಇರ್ಬೋದು. 2ರಿಂದ ಜುಮ್ಕಾ ಒಂದು 2-2.5 ಗ್ರಾಮ್ ಬರುತ್ತೇನೋ, 3 ಗ್ರಾಮ್ ಮೇ ಬಿ. ಓಲೆ 1.5ರಿಂದ 2 ಗ್ರಾಮ್. ಸೊ ವೆರಿ ಬ್ಯೂಟಿಫುಲ್ ಒನ್. ಇದು ಸ್ಟೈಲ್ ಮಾಡೋಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ. ಈ ಪುಟ್ಟ ಹುಡುಗಿರ್ತೆಲ್ಲ ಲಂಗ ದಾವಣಿ ಎಲ್ಲ ಹಾಕ್ಕೊಂಡು ಈ ಥರ ಜುಮ್ಕಾ ಹಾಕ್ಕೊಳ್ಳೋದು ಇಟ್ಸ್ ವೆರಿ ಕೂಲ್ ಆ್ಯಂಡ್ ನೈಸ್. ನನ್ನ ಹತ್ರ ಇರುವಂಥ ಪುಟಾಣಿ ಸ್ಮಾಲ್ ಇಯರಿಂಗ್ಸ್ ಕಲೆಕ್ಷನ್ಸ್ ಇದು. ತುಂಬಾ ಇಷ್ಟವಾಗಿರುವಂತಹ ಕಲೆಕ್ಷನ್ಸ್ ನನಗೆ. ಸೊ ನಿಮ್ಗೆ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅನ್ನೋ ರೀಸನ್ಗೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿರೋದು. ಆಮೇಲೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದಾಳೆ ಅಂತ ಡೆಫಿನೆಟ್ಲಿ ಅಂದ್ಕೋಬೇಡಿ. ಕೆಲವೊಂದಷ್ಟು ಚಿಕ್ಕ ಇಯರಿಂಗ್ಸ್ ನನ್ನ ಹತ್ರ ಇತ್ತು. ಆ್ಯಂಡ್ ಇನ್ನೂ ಒಂದು ಯಾವುದೋ ವೈಟ್ ಸ್ಟೋನ್ ಮತ್ತು ಇನ್ನೊಂದು ಯಾವುದೋ ಇತ್ತು ಅನಿಸುತ್ತೆ. ಅದು ಮೇ ಬಿ ಅಮ್ಮ ಮನೇಲಿ ಇರ್ಬೋದು, ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಇದು ಇನ್ನೂ ಒಂದು ಬಾಕ್ಸ್ ಥರದ್ದು ಒಂದು ವೈಟ್ ಕಲರ್ ಸ್ಟೋನ್, ಅದು ತುಂಬ ಚೆನ್ನಾಗಿತ್ತು. ಅದು ತುಂಬ ಯೂಸ್ ಮಾಡಿದ್ದೀನಿ ನಾನು. ಅದು ಒಂದು ಓಲೆ ಇತ್ತು. ಮತ್ತು ಇನ್ನೂ ಒಂದು ಇರ್ಬೋದು ಅನಿಸುತ್ತೆ, ಅದು ಅಮ್ಮನ ಮನೇಲಿ ಇಟ್ಬಿಟ್ಟಿದ್ದೀನಿ. ಅದನ್ನು ತೋರ್ಸೋಕ್ಕಾಗಿಲ್ಲ, ಸಾರಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ಸ್ಮಾಲ್ ಸ್ಟಡ್ಸ್ ವಿಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಯಾರಿಗಾದ್ರೂ ಇದ್ರ ಕಾಸ್ಟ್ ಆ್ಯಕ್ಚುಲಿ ನನಗಂತೂ ಡೆಫಿನೆಟ್ಲಿ ಗೊತ್ತಿಲ್ಲ. ವೆಯ್ಟೇ ಗೊತ್ತಿಲ್ಲ ಅಂದರೆ ಕಾಸ್ಟ್ ಗೊತ್ತಿರುತ್ತಾ? ಡೆಫಿನೆಟ್ಲಿ ಗೊತ್ತಿಲ್ಲ, ಸಾರಿ. ಆ್ಯಂಡ್ ನೀವು ಯಾರಾದರೂ ಇದು ಯಾವುದಾದ್ರೂ ನಿಮ್ಗೆ ಇಷ್ಟ ಆದರೆ ಅಥವಾ ಇದ್ರ ಫೋಟೋಸ್ ಅಥವಾ ಡಿಸೈನ್ಸ್ ಏನಾದರೂ ಬೇಕಂದರೆ ನನಗೆ DM ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆ ವಿಡಿಯೋ ಅಥವಾ ಕ್ಲಿಪ್ನ ನಿಮಗೆ ಶೇರ್ ಮಾಡ್ತೀನಿ, ಫೋಟೋ ತೆಗೆದು ಶೇರ್ ಮಾಡ್ತೀನಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಬಾಯ್.